ಈ ಒಂದ್ ವಿಷಯ ಗೊತ್ತಾಯ್ತಾ? ಏನಪ್ಪಾ ಅಂತ ಅಂದ್ರೆ ನಮ್ ಭಾವನಾ ಮೇಡಮ್ಮು ಗಂಡನೇ ಇಲ್ಲದೆ ಪ್ರೆಗ್ನೆಂಟ್ ಆಗಿದ್ದಾರೆ. ಎಸ್, ನನ್ಗೆ ಕಟ್ಟ ಕಡಿಯದಾಗಿ ಕಾಡುವಂತ ಪ್ರಶ್ನೆ, ಮುಂದೆ ಗಂಡ್ ಮಕ್ಳ ಕತೆ ಹೆಂಗೆ? ಅಲ್ಲ, ಯಾಕಪ್ಪ ಈ ಮಾತ್ ಕೇಳ್ದೆ ಅಂದ್ರೆ, ಈಗ್ಲೇ ಹೆಣ್ಮಕ್ಳು ಸಿಗ್ತಾ ಇಲ್ಲ ಗಂಡ್ ಮಕ್ಳಿಗೆ. ಮುಂದೆ ನಮ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಇವ್ರನ್ನೇ ಫಾಲೋ ಅಪ್ ಮಾಡ್ಬಿಟ್ರೆ ಗಂಡ್ ಮಕ್ಳ ಕತೆ ಹೆಂಗೆ? ನಮ್ಮೂರಲ್ಲಿ ಬಿಡಿ, ಪಾಪ 40 ವರ್ಷದ ಮೇಲವರು ಕೂಡ ಹೆಣ್ಮಕ್ಳು ಸಿಗ್ಲಿಲ್ಲ ಅಂತ ಕೆಲವರು ಸೂಸೈಡ್ ಮಾಡ್ಕತ್ತಿರೋದ್ರು. ಸಂಸಾರಗಳೇ ನಮ್ಮವು, ಈ ಅಪ್ಪ ಅಮ್ಮಂದಿರಂತರೂ ಸಂಸಾರಗಳೇ ಬೆಳಿತಾ ಇಲ್ವಲ್ಲ ಅಂತ ಅವರೂ ಫೀಲಿಂಗ್ ಅಲ್ಲ ಅವ್ರೆ. ಮುಂದೆ ಗಂಡ್ ಮಕ್ಳ ಕತೆ ಹೆಂಗೆ? ಅಪ್ಪ ಅಮ್ಮಂದಿರ ಕತೆ ಹೆಂಗೆ? ಅಲ್ಲ, ಯಾಕೆ ಅಂತಂದ್ರೆ ಇಲ್ಲಿ ನಮಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಎಲ್ರು ಈ ಮಿಲನ, ಸರಸ, ಸಲ್ಲಾಪ ಇದೆಲ್ಲವೂ ಕೂಡ ಬಯಸ್ತಾರೆ. ಆದ್ರೆ ಹೆಣ್ಮಕ್ಳು ಇದು ಯಾವ್ದು ಬೇಡವೇ ಬೇಡ, ನಾವು ಹಂಗೇನೆ ಪ್ರೆಗ್ನೆಂಟ್ ಆಗ್ಬಿಡ್ತೀವಿ, ಗಂಡೇ ಬೇಡ ಅಂತ ಅಂದ್ರೆ ಮುಂದೆ ಗಂಡ್ ಮಕ್ಳ ಕತೆ ಹೆಂಗೆ? ಆ ಕಾಲ ಬಂತು ಗುರುವೆ ಅಂತ ಎಲ್ರು ಕೂಡ ತಲೆ ಮೇಲೆ ಕೈ ಹೊತ್ಕೊಂಡ್ರು ಕೂಡ ಏನ್ ಗುರು ಇವರೆಲ್ಲ ಸೃಷ್ಟಿಗೆನೆ ವಿರುದ್ಧವಾಗಿ ಬದುಕ್ತಾ ಇದ್ದಾರೆ ಅಂತ ಅಂದ್ರು ಕೂಡ, ಆದ್ರೂ ಕೂಡ ಕೇಳಲ್ಲ ಅಲ್ವಾ? ಮುಂದೆ ಗಂಡ್ ಮಕ್ಳ ಕತೆ ಹೆಂಗೆ?